ಎಲ್ಲ ಆಗ್ತಿದ್ರೆ ಎಲ್ಲ ಇದಾಗ್ತದೆ, ಊರಿದೆಲ್ಲ ನೆನಪಾಗ್ತದೆ. ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೇವೆ, ಆದ್ರೆ ಊರಿದೆಲ್ಲ ಫುಡ್ ಗೀಟ್ ಎಲ್ಲ ಸಿಗುದಿಲ್ಲ. ಇಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಖುಷಿ ಆಗ್ತದೆ ಅಂತ ಅದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾವಿವತ್ತು ಹೋಗ್ತಿದ್ದೀವಿ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಮರಾಠಿ ಸೇವಾ ಸಂಘ ಬ್ಯಾಂಗ್ಳೂರು ಅವರ ಕಡೆಯಿಂದ ಆಟಿಡೊಂದು ದಿನ ಅಂದರೆ ಈಗ ಆಷಾಢದಲ್ಲಿ ಒಂದು ದಿವಸ ಅಂತ. ಸೊ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಅಂದರೆ ನಮ್ಮ ಮಂಗಳೂರಲ್ಲಿ ಅದೆಲ್ಲ ಫೇಮಸ್, ಅಂದರೆ ಆಟಿ ಟೈಮಲ್ಲೆಲ್ಲ ಸೆಲೆಬ್ರೇಟ್ ಮಾಡೋದು, ಫುಡ್ಡು ಅದೆಲ್ಲ. ಸೊ ಅದಕ್ಕಾಗಿ ಈ ಸಲ ಫಸ್ಟ್ ಟೈಮ್ ಮರಾಠಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಅವರ ಕಡೆಯಿಂದ ಆಟಿಡೊಂದು ದಿನ ಅಂತ ಒಂದು ಇವೆಂಟ್ ಮಾಡ್ತಿದ್ದಾರೆ. ಸೊ ನಾವು ಅಲ್ಲಿ ಹೋಗ್ತಿದ್ದೀವಿ. ಬನ್ನಿ ಗೈಸ್, ಹೇಗೆ ಇಲ್ಲದೆ ಈ ಇವೆಂಟ್, ಯಾರೆಲ್ಲ ಸಿಗ್ತಾರೆ ಎಲ್ಲ ಬಂದು ನೋಡುವ. ಬನ್ನಿ, ಲೆಟ್ಸ್ ಗೋ. ನಾವು ಬಂದಿದ್ದೀವಿ ಗೈಸ್. ಇಲ್ಲಿ ಮಹಾಲಕ್ಷ್ಮಿ ಹತ್ರ ನಿಯರ್ ಮಹಾಮಾನ್ಯ ಹಾಲ್ ಇದೆ. ಸೊ ಅಲ್ಲಿ ನಾವು ಮಾಡ್ತಿದ್ವಿ. ನಾವು ಬಂದು ರೀಚ್ ಆಗಿದ್ದೀವಿ. ಹೊರಗೆ ಹೋಗೋಣ. ನಾವು ಬಂದಿದ್ದೀವಿ ಗೈಸ್. ಇವೆಂಟ್ ಆಗ್ತಿದೆ ಗೈಸ್, ಇವೆಂಟ್ ಆಗ್ತಿದೆ. ವಾಯ್ಸ್ ಕೇಳ್ತಿಲ್ವೋ ಎಲ್ಲ ಗೊತ್ತಿಲ್ಲ ನಮಗೆ. ಅಂಚನೆ ನಮ್ಮ ಇಂಥ ರೇಸಿಗೆ ದೂರದ ಚೆನ್ನೈ ನಮ್ಮ ಉಮೇಶ್ ನಾಯಕರು ಬೈದರೆ ಅರೆ ಕೂಡ ಉಡಲ್ ಚಿಂತಿಸುವುದು. ಇನ್ನಿತ ಕಾರ್ಯಕ್ರಮಕ್ಕೆ ಸುಳ್ಯ ಸುದ್ದಿದ ಬಳಗ ಬೈತೇನೆ ಐನ ಬೇರ್ಕೊಂಡು ಇಂಡಿಯಾದ ದಲಿತಾಗಿ ಹೊಂದಿಕೊಂಡೆ ಬೇರೆಯಿಂದ ಬೇರ್ಪಾಡ ಚಾಪರವನ್ನು ಎನ್ನುವಾಗ ಬೇಡದ ನಡುಟು ದಲಿತ ನೆರವೇದ ಗೌಜಿಯು ಬೇರೆ ಕೇರಳಮ್ಮ ಹೋಳಿಗೆ ಇನ್ನರ ಆಟದ ಫಲಕ ಈ ಮಂಜುವಾಗ ಜಾತಿ ತೋರಿಸಿ ಅಂಬೆ ಬತ್ತೆ ಅವಾಗ ಆಟಿದ ತಿಳ್ಕೊಂಡು ನಾವು ಯಾವುದೇ ಒಂದು ಕಾರ್ಯಕ್ರಮದಾಗ ನಾವು ಅನೇಕ ಕಾರಣಗಳನ್ನ ಹೋಗ್ತೇವೆ. ಆದ್ರೆ ಒಂದು ಕೆಲಸವನ್ನ ಚೆನ್ನಾಗಿ ಮಾಡಬೇಕಾದ್ರೆ ನಾವು ಮರೆತುಕೊಂಡೆ ಮಾಡ್ಕೋಸ್ಕರ ನಾವು ಪಶ್ಚಿಮ ಘಟ್ಟದ ತಪ್ಪಲಿನ ಮರಾಠಿ ಬುಡಕಟ್ಟು ಸಮುದಾಯ ಸಮಾವೇಶ, ಇದರ ಸಮಿತಿಗಳ ರಚನೆ,
ಮಾತಿನ ಮಂಥನ ಇದೀಗ ಪ್ರಾರಂಭವಾಗಲಿದೆ. ಇದನ್ನು ಮುಂದುವರಿಸುತ್ತಾರೆ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಪ್ರವೀಣ್ ಕುಮಾರ್ ಮೂಗುಡಿಗಳು. ಹಲವಾರು ಸಮಾವೇಶಗಳು ನಡೆದು ಹೋಗಿದೆ. 2002ರಲ್ಲಿ ಮಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮರಾಠಿ ಸಮ್ಮೇಳನ ಆಯಿತು. ಕಳೆದ 2024ರಲ್ಲಿ ಮೂಡಬಿದ್ರೆಯಲ್ಲಿ ಬಹುದೊಡ್ಡ ಸಮ್ಮೇಳನ ಆಯಿತು. ಬೆಂಗಳೂರು ಸಂಘದ ಹೆಸರಲ್ಲಿ ಗೊತ್ತಾಗ್ತಾ ಇಲ್ಲ. ನಾವು ಈ ಸಭೆಯಲ್ಲಿ ಒಂದು ವಿಶೇಷ ವಾರ್ಷಿಕ ಮಹಾಸಭೆ ಮಾಡಿಕೊಂಡು ಸಂಘದ ಹೆಸರನ್ನು ಬದಲಾವಣೆ ಮಾಡುವ ಅಂತ ಯೋಚನೆ ಮಾಡಿದ್ವಿ. ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಅದರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆದ್ರೆ ತಕ್ಷಣ ಅದರ ಹೆಸರು ಬದಲಾವಣೆ ಮಾಡಿದ್ರೆ ತುಂಬಾ ಕಾನೂನಿನ ತೊಡಕುಗಳು ಬರ್ತದೆ ನಮಗೆ. ಕೈ ಜೋಡಿಸಬೇಕು. ಇದೀಗ ಸಮಾವೇಶದ ಮನವಿ ಪತ್ರದ ಅತ್ಯುತ್ತಮವಾದಂತಹ ಉದ್ಘಾಟನೆ. ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ರೋಣಕ್ ನಾಯ್ಕ್ ಮುಂದಾಚೆ ಇವರು. ಪಶ್ಚಿಮ ಘಟ್ಟದ ತಪ್ಪಲಿನ ಮರಾಠಿ ಬುಡಕಟ್ಟು ಸಮುದಾಯದ ಸಮಾವೇಶದ ಸವಿ ನೆನಪಿಗಾಗಿ ಸಂಘವು ಬಿಡುಗಡೆ ಮಾಡಲಿರುವ ಸ್ಮರಣ ಸಂಚಿಕೆಯ ಮನವಿಯ ಬಿಡುಗಡೆ ಸಮಾರಂಭ ಇದೀಗ ನಡೀತಾ ಇದೆ. ಜೋರಾದ ಚಪ್ಪಾಳೆ ಬರಲಿ. ಈಗ ಈ ಮನವಿಯನ್ನು ಶ್ರೀಯುತ ಮೋಹನ್ ನಾಯ್ಕ ಅವರು ಓದಿ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಪಶ್ಚಿಮ ಘಟ್ಟದ ತಪ್ಪಲಿನ ಮರಾಠಿ ಬುಡಕಟ್ಟು ಸಮುದಾಯದ ಸಮಾವೇಶ, ಕರ್ನಾಟಕ ಮರಾಠಿ ಸಂಘ ರಿಜಿಸ್ಟರ್ ಬೆಂಗಳೂರು. ಫಸ್ಟ್ ವರ್ಷದ ನಮ್ದು ಆಟಿದು ಕೂಟ ಹೇಗೆ ಆಗ್ತಿದೆ, ಹೇಗೆ ನಡೀತಿದೆ? ನೋಡಿ, ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಈ ಆಟಿಕೂಟ ನಡೀತಾ ಇದೆ. ಮರಾಠಿ ಸಂಘದವ್ರು ನಡೆಸ್ತಾ ಇದ್ದಾರೆ, ಸಂಘದ ಮೂಲಕ ನಡೀತಾ ಇದೆ. ನಾವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಜನ ಸೇರಿದ್ದಾರೆ ಇಲ್ಲಿ. ಆಮೇಲೆ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ತುಳುನಾಡಿನಲ್ಲಿ ನಮ್ಮ ಹಿರಿಯರು ಬಳಕೆ ಮಾಡ್ತಾ ಇದ್ದಂತ ಎಲ್ಲ ಇದು ಪಾತ್ರೆಗಳಾಗ್ಲಿ, ದಿನನಿತ್ಯದ ಸಾಮಗ್ರಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಆಮೇಲೆ ಇವತ್ತಿನ ಭೋಜನ ಸುಮಾರು 20-21 ವಿವಿಧ ಭೋಜನಗಳು, ಅಂದ್ರೆ ಪುರಾತನ ಕಾಲದಲ್ಲಿ ಆಟಿ ಸಂದರ್ಭದಲ್ಲಿ ಯಾವ ಎಲ್ಲ ಭೋಜನಗಳನ್ನು ನಮ್ಮ ಹಿರಿಯರು ಸವಿತಾ ಇದ್ರೆ ಆ ರೀತಿ ಭೋಜನ ವ್ಯವಸ್ಥೆ ಮಾಡಿದ್ದೀವಿ. ಅತ್ಯಂತ ಸೊಗಸಾಗಿ ಯಶಸ್ವಿ ಕಾರ್ಯಕ್ರಮ ಅಂತ ಹೇಳ್ಬೋದು ಇದು ನಡೆದಿದೆ. ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ ಗೈಸ್, ನಮ್ಮ ಜೊತೆ ಇವತ್ತು ರಂಜನ್ ಸರ್ ಇದ್ದಾರೆ. ಅವ್ರ ಹತ್ರ ಒಂದು ರಿವ್ಯೂ ಕೇಳುವ. ಈ ಆಟಿದ ಒಂದು ಕೂಟದಲ್ಲಿ ಯಾವ ರೀತಿ ಸರ್ ಹೇಗಿತ್ತು ಸರ್? ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮರಾಠಿ ಸಂಘ ಬೆಂಗಳೂರು ಇದು ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಇಂತಹ ಒಂದು ಆಟಿಡೊಂಜಿ ದಿನ ಎನ್ನುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಇದರಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ಸಮುದಾಯದ ಜನ ಸೇರಿದ್ದಾರೆ. ಬಹಳ ಸಂತೋಷದ ವಿಚಾರ. ಹಿಂದಿನ ಕಾಲದಲ್ಲಿ ಏನು ನಾವು ಈ ಆಟಿ ಎನ್ನುವಂಥ ತುಳುನಾಡಿನಲ್ಲಿ ಆಚರಣೆ ಮಾಡುವಂತಹ ತಿಂಗಳೇನಿದೆ, ಅದರಲ್ಲಿ ಆ ಒಂದು ತಿಂಗಳಿನಲ್ಲಿ ಏನೆಲ್ಲ ನಾವು ಆಹಾರ ಸಂಪ್ರದಾಯವನ್ನು ನಾವು ಮಾಡಿಕೊಂಡು ನಡೆಸಿಕೊಂಡು ಬಂದಿದ್ದೇವ, ಅದು ಈಗ ಮರೆಮಾಚುತ್ತಿರುವಂತಹ ಸಂದರ್ಭದಲ್ಲಿ ಹಲವು ಪ್ರದೇಶಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಇಂದಿನ ಜನರೇಷನ್ಗೆ ಈ ವಿಶೇಷ ಭಕ್ಷ್ಯಗಳ ಬಗ್ಗೆ, ಈ ವಿಶೇಷ ವ್ಯವಸ್ಥೆ ಮೊದಲಿಂದಲೂ ಒಂದು ಸೈಂಟಿಫಿಕ್ ರೀಸನ್ಸ್ ಇರುವಂತಹ ಒಂದು ಫುಡ್ ಏನಿದೆ ಅದು ತಿಳಿದಿಲ್ಲ. ಇದು ಈಗ ನಮ್ಮ ಮುಂದಿನ ಜನರೇಷನ್ ಎಲ್ಲರಿಗೂ ತಿಳುವಳಿಕೆ ಆಗಬೇಕು. ಎಲ್ಲರೂ ಇದನ್ನ ಮುಂದೆ ಆಚರಣೆ ಮಾಡ್ಕೊಂಡು ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂದರ್ಭದಲ್ಲಿ ತುಳುನಾಡಿನ ಜನ ವಿಶೇಷವಾಗಿ ನಡೆಸುವಂತಹ ಕಾರ್ಯಕ್ರಮ ಆಟಿಡೊಂಜಿ ದಿನ. ಇಲ್ಲಿ ಇವತ್ತು ನಮ್ಮೆಲ್ಲವರು ತುಂಬಾ ಸಮುದಾಯದ ಎಲ್ಲ ಜನ ಸೇರಿ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ ನಮ್ಮ ಹಿರಿಯರಾದಂತಹ ರಾಮಣ್ಣ ನಾಯಕ್ ಅವರು
ಒಂದು ತುಳುನಾಡಿನಲ್ಲಿ ವಿಶೇಷವಾಗಿ ಗುರುತಿಸಲ್ಪಡುವಂತಹ ಹಲಸಿನ ಹಣ್ಣನ್ನ ಕಟ್ ಮಾಡುವುದರ ಮೂಲಕ ನಡೆಸಿಕೊಟ್ಟಿದ್ದಾರೆ. ಬಹಳ ಒಂದು ಉತ್ತಮವಾಗಿ ಕಾರ್ಯಕ್ರಮ. ಪ್ರವೀಣ್ ಮುಗುಳಿಯವರು ಆಟಿಡೊಂಜಿ ದಿನದ ಮಹತ್ವವನ್ನು ಬಹಳ ವಿಶೇಷವಾಗಿ ಜನರಿಗೆ ತಿಳಿಸಿದ್ದಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸಮುದಾಯದ ಜನ ಕಷ್ಟಪಡ್ತಾ ಇದ್ರು, ಈ ಸಂದರ್ಭವನ್ನ ನಮ್ಮ ಇಂದಿನ ಜನರೇಷನ್ಗೆ ಬಹಳ ಯಥಾವತ್ತಾಗಿ ಬಹಳ ಒತ್ತಿನಿಂದ ಹೇಳಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರಲಿ. ಮುಂದಿನ ಸಮಾಜದ ಜನರಿಗೆ ಇದರ ಅರಿವು ತಿಳುವಳಿಕೆ ಬಹಳ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಸಮುದಾಯದವರು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಪ್ರತಿ ವರ್ಷ ಕೂಡ ಇಂತಹ ಒಂದು ಸಮುದಾಯದ ಒಗ್ಗಟ್ಟನ್ನು ತೋರಿಸುವಂತಹ ಕಾರ್ಯಕ್ರಮವಾಗಿ ಬೆಳಗಲಿ ಅನ್ನುವಂತಹ ಆಶಯವನ್ನು ಇಸ್ಕೊಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು 1ನೇ ವರ್ಷದ್ದು ಮರಾಠಿ ಸಂಘದ್ದು ಕೂಟ ಭಾರಿ ಒಳ್ಳೆದಾಗಿ ನಡೆದಿದೆ. ಹಾಗೆ ಮೇಲೆ ಊಟ ನಡೀತಿದೆ. ಎಲ್ಲ ಒಂದು ಏನಿಲ್ಲ ಒಂದು 20-25 ಬಗೆಯ ಊಟ ತಿನಿಸುಗಳಿದೆ. ಸೊ ಹಾಗೆ ಒಳ್ಳೆ ರೀತಿಯಲ್ಲಿ ನಡೆದಿದೆ ಎಲ್ಲ. ಸೊ ನಾವು ರಿವ್ಯೂಸ್ ಎಲ್ಲ ಕೇಳಿದೆಲ್ಲ ಯಾವ ರೀತಿ ನಡೆದಿದೆ. ಇದು 1ನೇ ವರ್ಷದ ಆಟಿಡೊಂಜಿ ದಿನ ಅಂತ ಮಾಡ್ತಿರೋದು. ಕರ್ನಾಟಕ ಮರಾಠಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಂಗಳೂರು. ಸೊ ಹಾಗೆ ಇನ್ನು ಇದರದ್ದು ಇನ್ನೊಂದು ದೊಡ್ಡದಾಗಿ ಒಂದು ಇವೆಂಟ್ ನಡೀಲಿಕ್ಕಿದೆ ನವೆಂಬರಲ್ಲಿ. ಅದಕ್ಕೂ ಎಲ್ಲ ಅಟೆಂಡ್ ಆಗಿ ಅಂತ ಹೇಳ್ತಾ ಬನ್ನಿ, ಊಟದ್ದು ರಿವ್ಯೂಸ್ ಎಲ್ಲ ಕೇಳುವ, ಮೇಲೆ ಹೋಗಿ ಬನ್ನಿ. ನಮ್ದು ಈಗ ಆಟಿ ಊಟದೊಂದು ಊಟ ಎಲ್ಲ ಇದೆ, ಅಂದರೆ ತುಳುನಾಡಿದ್ದು ಸ್ಪೆಷಲ್. ಸೊ ಊಟ ಹೇಗಿದೆ ಏನಂತೆಲ್ಲ ಅವ್ರ ಹತ್ರ ಕೇಳುವ, ಬನ್ನಿ ರಿವ್ಯೂ ಕೇಳುವ. ಗೈಸ್ ಹೇಗಿದ್ದೆ ತುಳುನಾಡಿದ್ದು ಆಟಿದ್ದು? ಚೆನ್ನಾಗಿತ್ತು. ಊಟ ಎಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಎಲ್ಲ ಐಟಮ್ಸ್ ಸುಮಾರು ಐಟಮ್ಸ್ ಇತ್ತು. ತುಂಬಾ ಇಷ್ಟ ಆಯ್ತು. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಎಲ್ಲ ನಮ್ಮ ಊರ್ ಕಡೆ ಅವ್ರದ್ದು, ಮಂಗಳೂರು ಕಡೆ ಅವ್ರದ್ದು ಎಲ್ಲ ಸಖತ್ತಾಗಿತ್ತು. ರಿವ್ಯೂ ಕೊಡ್ತೀರಾ? ಹೇಗಿತ್ತು ನಮ್ದು ಆಟಿದ್ದು? ಸಕ್ಕದಾಗಿತ್ತು. ಯಾವ ಮದುವೆಲಿ ಊಟ ಸಿಗಲ್ಲ. ಇವಾಗ ಹಲಸಿನ ಪಾಯಸ ಆಗ್ಲಿ, ಇಲ್ಲ ಯಾವ್ದಾದ್ರು ಆಗಿರ್ಲಿ, ಒಂದೊಂದೆಲ್ಲ ನಾನು ಯೂತ್ ಆಗಿ ನಾನ್ ತಿಂದಿಲ್ಲ, ಇಲ್ಲಿ ಟ್ರೈ ಮಾಡಕ್ ಸಿಕ್ತು. ಅಂಡ್ ಅಮೇಸಿಂಗ್. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸರ್. ರಿವ್ಯೂ ಮಾತಾಡ್ತೀನಿ. ಹೇಗಿತ್ತು ನಮ್ದು ಈಗ ಆಟಿದ್ದು ಊಟ ಆಗ್ಲಿ, ಮತ್ತೆ ಊಟದ ವ್ಯವಸ್ಥೆ ಆಗ್ಲಿ ಹೇಗಿದೆ? ತುಂಬಾ ಒಳ್ಳೇದಿತ್ತು. ಬೇರೆ ಬೇರೆ ಬಗೆ ತಿಂಡಿ ಇತ್ತು. ನಾನು ಕೆಲವು ತಿನ್ನೋದು ಸಹ ಇತ್ತು. ಖುಷಿ ಆಯ್ತಾ? ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಮ್ಯಾಮ್, ಆಟಿದ್ದು ಊಟ ಆಗ್ಲಿ ಕೂಟ ಆಗ್ಲಿ ಎಲ್ಲ ಸ್ಪೆಷಲ್ ಆಗಿ ಸೂಪರ್ ಆಗಿತ್ತು. ಎಲ್ಲ ಊಟಗಳು ಖುಷಿ ಆಯ್ತಾ ನಿಮಗೆ? ಖುಷಿ ಆಯ್ತಾ? ಸಖತ್ತಾಗಿ ಟೇಸ್ಟ್ ಎಲ್ಲ ಪ್ರತಿ ವರ್ಷ ನಮ್ಗೆ ಸಿಗಲ್ಲ, ಈ ಸಲನೇ ಸಿಕ್ಕಿರೋದು. ಹೌದಾ? ಮೊದಲನೇ ವರ್ಷ ಅಲ್ಲ ಇದು ಆಟಿದ್ದು ಕೂಟ? ಹೌದು, ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್. ಥ್ಯಾಂಕ್ ಯು ಸರ್. ಹೇಗಾಗಿದೆ ಸರ್ 1ನೇ ವರ್ಷದ್ದು ಬ್ಯಾಂಗ್ಳೂರಲ್ಲಿ? ಮಾತಾಡುವ ತುಳು ಮಾತಾಡಿ. ನಮ್ಮ ಸಮುದಾಯದ ಐಶ್ವರ್ಯದ ಒಂದು ಕಾರ್ಯಕ್ರಮ, ಮರಾಠಿ ಸಮುದಾಯದ ಒಂಜಿ ಆಟಿಡೊಂಜಿ ಕೂಟ ಭಾರಿ ಶೋಕದ ಒಂಜಿ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ. ಹಿರಿಯರ ನಕ್ಲು ಮತ ಬತ್ತದ ಎಂಕ್ಲೆಗೆ ಒಂಜಿ ಮಾತಿರ ಒಂಜಿ ಎಡ್ಡೊಂಜಿ ಪರಿಚಯ ಮಲ್ತನವು. ಅಂಚನೆ ಬಾರಿ ಐಶ್ವರ್ಯದ ವನಸ್ಸು, ಸುಮಾರು ಬಗೆದ ತಿಮರದ ಚಟ್ನಿ, ಉಪ್ಪಡಚ್ಚಿಲೆ, ತಜಂಕಿ ಪಲ್ಯ, ಐಶ್ವರ್ಯದ ಪೂಂಬೆದ ಪೆಲಕಾಯ್ದ ಕಜಿಪು, ಅಂಚನೆ ಮಂಜಲ್ದಿರತ್ತ ಅಡ್ಡೆ ಎಂಕ್ಲೆ ಏತೋ ವರ್ಷ ನಿಂಚಿನ ಒಂಜಿ ಈ ಒಂಜಿ ಕೂಟದ ಸೇರಿದು ಭಾರಿ ಐಶ್ವರ್ಯದ ಕಾರ್ಯಕ್ರಮ. ಬಕ್ಕದ ವರ್ಷಗಳ ಇಂಚನೆ ಇಂದರಲ್ಲ ಒಂಜಿ ವಿಜೃಂಭಣೆ ಭಾರಿ ಶೋಕಡೆ ಆವಡು ಬಂಡದ ಯಾನಕ್ಕೆ ಏನೊಂದಿಲ್ಲ ಸ್ವಲ್ಮೇಲು ಭಾರಿ ಖುಷಿತ ಒಂಜಿ ಕಾರ್ಯಕ್ರಮ. ಮರಾಠಿ ಸಮುದಾಯಕ್ಕೆ ಒಂಜಿ ಸಂದನಂಚ ಒಂಜಿ ಭಾರಿ ಐಶ್ವರ್ಯದ ಕಾರ್ಯಕ್ರಮ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. 1ನೇ ವರ್ಷದ್ದು ಈಗ ಮರಾಠಿ ಸಂಘದ್ದು ಕೂಟ, ಆಟಿದ ಕೂಟ ಹೇಗೆಲ್ಲಿತ್ತು? ತುಂಬಾ ಚೆನ್ನಾಗಿದೆ. ಈ ವರ್ಷ ಪ್ರತಿ ವರ್ಷ ಮಾಡ್ಬೇಕಂತ ನಮ್ದೊಂದು ಅಭಿಪ್ರಾಯ. ಇದೇ ತರನು ಜನ ಸೇರುತ್ತಾರೆ, ನಮ್ಮ ಸಂಘನೂ ಇಂಪ್ರೂವ್ ಆಗ್ತಾ ಇರುತ್ತದೆ. ಖುಷಿ ಆಯ್ತು. ಹೇಗಿತ್ತು ಮ್ಯಾಮ್ 1ನೇ ವರ್ಷದ್ದು ನಮ್ದು ಮರಾಠಿ ಸಂಘದ್ದು ಬ್ಯಾಂಗ್ಳೂರಲ್ಲಿ ನಡೆದಿರುವಂಥದ್ದು? ಹೇಗಿತ್ತು ಊಟ ಆಗ್ಲಿ ಕೂಟ ಆಗ್ಲಿ ಸಭಾ ಕಾರ್ಯಕ್ರಮ?
ಎಲ್ಲ ಚೆನ್ನಾಗಿತ್ತು. ಊಟ ಅಂತೂ ಸೂಪರ್ ಆಗಿತ್ತು. ಆಮೇಲೆ ಇದು ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದಂತೆ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಒಳ್ಳೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಮರಾಠಿ ಸಂಘದವರೇ ಅಲ್ವಾ, ತುಂಬಾ ನಾವು ಮರಾಠಿಯಾಗಿ ತುಂಬಾನೇ ಖುಷಿ ಪಡ್ತಾ ಇದೀವಿ ಇಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದು ಅಂತ. ಸೊ ಹೀಗೆ ಮುಂದಿನ ವರ್ಷ ಹೀಗೆ ಆಗ್ತಾ ಇರ್ಲಿ, ಎಷ್ಟು ಜನ ಸೇರ್ತಾ ಇರ್ಲಿ. ಓಕೆ, ನಾನು ಮತ್ತೆ ವ್ಲಾಗ್ ಮಾಡ್ತೀನಿ. ಇವತ್ತು ಮಾಡಿಲ್ಲ, ನಂಗೆ ಅಷ್ಟು ಪರಿಚಯ ಇಲ್ಲ. ಸೊ ನೀವು ಮಾಡ್ತಾ ಇದ್ರಿ. ಏನ್ ನಿಮ್ಮ ಹೆಸರು? ವ್ಲಾಗ್ ವಿತ್ ಪ್ರಾರ್ಥನಾ. ವ್ಲಾಗ್ ವಿತ್ ಪ್ರಾರ್ಥನಾ. ಪ್ರಾರ್ಥನಾ. ಓಕೆ, ನೋಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ನಮ್ದು ಇಲ್ಲಿ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಮರಾಠಿ ಸಂಘದಲ್ಲಿ ಒಂದಿಷ್ಟು ಕೆಲವು ಜವಾನರೆಲ್ಲ ಇದ್ದಾರೆ. ಅವರು ಸ್ವಲ್ಪ ರಿವ್ಯೂ ಎಲ್ಲ ಕೇಳುವ ಬನ್ನಿ, ಹೇಗಿತ್ತು ಏನಂತ. ಬನ್ನಿ, ಹೇಗಿತ್ತು ನಮ್ದು ಈ ಮರಾಠಿ ಸಂಘದ್ದು ಆಟದೊಂದು ಕೂಟದಲ್ಲಿ ಸಭಾ ಕಾರ್ಯಕ್ರಮ ಆಗ್ಲಿ, ಊಟದ ವ್ಯವಸ್ಥೆ ಆಗ್ಲಿ? ಹೇಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳಿ? ಅಂದ್ರೆ ನಾನು ಬರೋದು ಆಯ್ತು 2 ವರ್ಷ ಮೇಲೆ ಆಯ್ತು ಬರೋದು. ಸಭಾ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇದು ಅಂದ್ರೆ ಈ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಅಲ್ಲ ಆಗ್ತಿರೋದು ಇದು. ಸೊ ಅದಕ್ಕೆ ಆಟಿ ಕೂಟ ಇದೊಂದು ಫಸ್ಟ್ ಟೈಮ್ ಆಗ್ತಿರೋದು. ಸೊ ಹೇಗೆ ಅನಿಸಿದೆ ನಿಮ್ಗೆ? ಅಂದ್ರೆ ನೆಕ್ಸ್ಟ್ ವರ್ಷ ಆಗ್ಬೇಕಾ? ಹಾಗೆ ನಮ್ದು ಈಗ ಊಟ ವ್ಯವಸ್ಥೆ ತುಂಬಾ ಬಗ್ಗೆ ಎಲ್ಲ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ದು ಆಟಿದ ಕೂಟ ಈ ಸಲ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು. ಇದು ಇನ್ನು ಇದೆ ಮುಂದೆ ಕೂಡ ಇದೇ ತರ ಹೋಗ್ಬೇಕು ಅಂತ ನಮ್ಮ ಅಭಿಪ್ರಾಯ. ಅದೇ ವರ್ಷಕ್ಕೆಲ್ಲ ಒಂದ್ಸಲ ಆಗ್ತಿದ್ರೆ ಎಲ್ಲ ಇದಾಗ್ತದೆ, ಊರಿದೆಲ್ಲ ನೆನಪಾಗ್ತದೆ. ನಾವು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೇವೆ, ಆದ್ರೆ ಊರಿದೆಲ್ಲ ಫುಡ್ ಗಿಡ್ ಎಲ್ಲ ಸಿಗುದಿಲ್ಲ. ಇಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಖುಷಿ ಆಗ್ತದೆ ಅಂತ. ಊಟ ಎಲ್ಲ ಚೆನ್ನಾಗಿತ್ತು. ಮಸ್ತ್ ಐಟಮ್ ಇತ್ತು. ಇದೆಲ್ಲ ಆಕ್ಚುಲಿ ನಾವು ಚಿಕ್ಕದಿರುವಾಗ ಎಲ್ಲ ಊರಲ್ಲಿ ತಿಂತಿದ್ವಿ. ಇವಾಗ ಇಲ್ಲಿ ತಿನ್ಲಿಕ್ಕೆ ಸಿಕ್ಕಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ಗೈಸ್, ಇಲ್ಲಿ ಒಬ್ರು ಭಾಸ್ಕರ್ ಅಂತ ಇದ್ದಾರೆ. ಅವರ ಹತ್ರ ಒಂದು ರಿವ್ಯೂ ಕೇಳುವ, ಯಾವ ತರ ಇತ್ತು ಆಟಿದ್ದು ಕೂಟ ಎಲ್ಲ. ಸೊ ಬನ್ನಿ ಗೈಸ್. ಹೇಗಿತ್ತು ಇದು ಆಟಿದ ಕೂಟ ಅದೆಲ್ಲ ಹೇಳಿ? ಕರ್ನಾಟಕ ಮರಾಠಿ ಸಂಘದ ವತಿಯಿಂದ ಇವತ್ತು ಪ್ರಥಮ ಬಾರಿಗೆ ಒಂದು ವಿಶಿಷ್ಟವಾದಂತಹ ಒಂದು ಸಮಾರೋಪವನ್ನು ನಡೆಸಿದ್ದಾರೆ. ಆಟಿಗೊಂಜಿ ದಿನ ಅಂತೇಳಿ ಈ ಕಾರ್ಯಕ್ರಮ ಇಲ್ಲಿ ಪ್ರಥಮ ಬಾರಿಗೆ ನಡೆಸ್ತಿದ್ದಾರೆ. ಅಂದ್ರೆ ನಮ್ಮ ಉಡುಪಿಯಾದಂಥ ಮಂಗಳೂರು ಈ ಭಾಗದ ಸಂಸ್ಕೃತಿ ಏನಿದೆ ಅದನ್ನು ಈ ಬೆಂಗಳೂರಿನವರಿಗೆ ಮತ್ತು ಈ ಭಾಗದ ಜನರಿಗೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಮ್ಮ ಸಂಸ್ಕೃತಿಯನ್ನು ಒಂದು ಎಂಬುದನ್ನು ನಾವು ತೋರಿಸಿಕೊಡ್ಲಿಕ್ಕೆ ಮುಂದೆ ಸಹ ನಮ್ಮ ಸಂಸ್ಕೃತಿ ಯಾವುದೇ ರೀತಿಯಲ್ಲಿ ಸಹ ಬೆಳವಣಿಗೆ ಹೊಂದುತ್ತಾ ಬರಬೇಕು. ಈಗಿನ ಯುವ ಜನರಿಗೆ ಸಹ ಅದರ ಬಗ್ಗೆ ಗೊತ್ತಾಗಬೇಕು. ಹಾಗೆ ಈ ಕಾರ್ಯಕ್ರಮ ನಡೆಸಿದರೆ ಮುಂದೆ ಕೂಡ ಹೀಗೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡ್ಲಿ ಅಂತ ನನ್ನ ಆಶೆ. ಸೊ ಗೈಸ್, ನಾವೀಗ ಊಟಕ್ಕೆ ಬಂದಿದ್ದೇವೆ ಗೈಸ್. ಊಟದಲ್ಲಿ ಎಷ್ಟು ಬಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಇನ್ನು ಬರ್ಲಿಕ್ಕಿದೆ, ಇದಾದ್ಮೇಲೆ ಇನ್ನೂ ಬರುತ್ತೆ. ಸೊ ಅಕ್ಕನ ಹತ್ರ ಒಂದು ರಿವ್ಯೂ ಕೇಳುವ ನೋಡಿ. ಅಕ್ಕನ ಹತ್ರ ಒಂದು ರಿವ್ಯೂ ಕೇಳುವ. ಆಟಿದ ಕೂಟ ಫಸ್ಟ್ ಟೈಮ್ ಇನ್ ಬ್ಯಾಂಗ್ಳೂರ್, ಲೈಕ್ ಮರಾಠಿ ಸಂಘದ ಫಸ್ಟ್ ಟೈಮ್ ಆಗಿರ್ತದೆ. ಬಾರಿ ಶುರು ಮನಸ್ಸು ಸುಮಾರಾಗಿ ಒಂದು ಬರ್ತಡೆ ಚಟ್ನಿ ಫಸ್ಟ್ ಶೋ ಆಗಸ್ಟ್ 9th ನಮ್ಮ ತುಳುನಾಡದ ಒಂದು ಮಾತೆಲ್ಲ ಬ್ಯಾಂಗ್ಳೂರಿಗೆ ಮಾತೆಲ್ಲ ಬರ್ತದೆ ಕಾರ್ಯಕ್ರಮದ ಮಾತೆಲ್ಲ ಬರೋಣ ಮತ್ತ ನಮ್ಮ ಬ್ಯಾಂಗ್ಳೂರಿಗೆ ನಮಕ್ ಮತ್ತೆ ಮಸ್ತ್ ರೈಸ್ ಮೂಡೆ ಪತ್ರೋಡೆ ಇದು ಒಂದು ಪೂಮೆದ ಪೂಮೆದು ಇದು ಉಪ್ಪಡ್ ಬಜ್ಜಿ ಎಲ್ಲ ಇದೆ ಮಂಜೋಲ ಗಟ್ಟೆ ಅವು. ಸೊ ಮರಾಠಿ ಸಂಘ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಇವರ ವತಿಯಿಂದ ಆಗಿದ್ದ ಮರಾಠಿ ಇದು ಆಟಿದೊಂದು ದಿನ ಕಾರ್ಯಕ್ರಮ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಹೇಗಿದೆ
ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಹೀಗೆ ವಿಡಿಯೋ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಈ ವಿಡಿಯೋನ ಈ ಆಟಿಡೊಂಜಿ ದಿನದ ವಿಡಿಯೋ ನಿಮಗೆ ಅದೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸಿಗುವ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್, ಬಾಯ್ ಬಾಯ್.